ಕಡಿಮೆ ಇದೆಯಾ, ಕೊಬ್ಬಿನಾಂಶ ತೀರಾ ಡೌನ್ ಆಗಿದೆಯಾ, ಹಾಲಿನಲ್ಲಿ ಫ್ಯಾಟ್ ಕಂಟೆಂಟನ್ನು ಇಂಪ್ರೂವ್ ಮಾಡಬೇಕು ಅನ್ಕೊತಾ ಇದ್ದೀರಾ? ಹಾಗಾದರೆ ವಿಡಿಯೋ ಎಲ್ರಿಗೂ ನಮಸ್ಕಾರ. ಅಶೋಕ್ ಅಗ್ರಿ ಸ್ಟುಡಿಯೋಗೆ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ಸೊ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಾವು ಲಾಸ್ಟ್ ಒಂದು ವಿಡಿಯೋ ಮಾಡಿದ್ವಿ, ಹಸುವಿನ ಒಂದು ಹಾಲಿನಲ್ಲಿ ಕೊಬ್ಬಿನಾಂಶ ಯಾವ ರೀತಿ ಇಂಪ್ರೂವ್ ಮಾಡ್ಕೋಬೇಕು. ನಾನು ಆ ಒಂದು ವಿಡಿಯೋದಲ್ಲಿ ನಮ್ಮ ಒಂದು ಹಸುವಿನ ಹಾಲಿನ ಒಂದು ಕೊಬ್ಬಿನಾಂಶ ಕಂಟೆಂಟ್, ಫ್ಯಾಟ್ ಕಂಟೆಂಟ್ ಎಷ್ಟಿದೆ ಅನ್ನೋದನ್ನು ನಿಮ್ಗೆ ಆಲ್ರೆಡಿ ತೋರಿಸಿದೆ. ಪ್ರೆಸೆಂಟ್ ನಾನೀಗ ಆ ಫ್ಯಾಟ್ ಕಂಟೆಂಟ್ ಇಂಪ್ರೂವ್ಮೆಂಟ್ಗೋಸ್ಕರ ನಾನೇನು ಮಾಡಿದ್ದೆ, ನೀವೇನು ಮಾಡಬೇಕು, ಆ ಫ್ಯಾಟ್ ಕಂಟೆಂಟ್ ಡೌನ್ ಆಗುತ್ತೆ ಅಂದರೆ ಅದಕ್ಕೆ ಏನು ರೀಸನ್ಸ್ ಇರುತ್ತೆ, ಸೊ ನಾವು ಅದನ್ನು ಯಾವ ರೀತಿ ಮಾಡಬೇಕು ಆ ಫ್ಯಾಟ್ ಕಂಟೆಂಟ್ ಇಂಪ್ರೂವ್ಮೆಂಟ್ಗೋಸ್ಕರ ಅನ್ನೋದನ್ನು ನಾನು ಕೆಲವು ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತೀನಿ. ಸೊ ನೀವು ಯಥಾವತ್ತಾಗಿ ಫಾಲೋ ಆಗಿ ಖಂಡಿತ ನಿಮ್ಮ ಒಂದು ಹಸುವಿನಲ್ಲಿ, ನಿಮ್ಮ ಎಮ್ಮೆಗಳಲ್ಲಿ ಫ್ಯಾಟ್ ಕಂಟೆಂಟ್ ಕಂಪಲ್ಸರಿ 100% ಅದು ಇಂಪ್ರೂವ್ ಆಗುತ್ತೆ. ಸೊ ನಾವೀಗ ಮಾಡ್ತಕ್ಕಂಥ ಕೆಲಸಗಳೇ ಆ ಒಂದು ಫ್ಯಾಟ್ ಕಂಟೆಂಟ್ಗೆ ಕೆಲವು ಡೌನ್ ಆಗೋದಕ್ಕೆ ಕಾರಣಗಳಾಗಿರ್ತವೆ. ಸೊ ಅದನ್ನ ಬಿಟ್ಬಿಟ್ಟು ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಲೆಟ್ಸ್ ಗೆಟ್ ಇಟ್ ಟು ದ ವಿಡಿಯೋ. ನಾವೀಗಾಗಲೇ ಹೇಳ್ದಂಗೆ ಹಸುವಿನ ಒಂದು ಹಾಲಿನಲ್ಲಿ ಫ್ಯಾಟ್ ಕಂಟೆಂಟು, ಕೊಬ್ಬಿನಾಂಶ, ಹಾಲಿನಲ್ಲಿರ್ತಕ್ಕಂತಹ ಕೊಬ್ಬಿನಾಂಶ ತೀರಾ ಡೌನ್ ಆಗಿರುತ್ತೆ. ಕೆಲವು ಹಸುಗಳಲ್ಲಿ, ಕೆಲವುದರಲ್ಲಿ ಚೆನ್ನಾಗಿರುತ್ತೆ. ಸೊ ತೀರಾ ಡೌನ್ ಆಗೋದಕ್ಕೆ ಏನು ಕಾರಣ, ಅದು ಇಂಪ್ರೂವ್ ಮಾಡಬೇಕಂದ್ರೆ ಮತ್ತೆ ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೋಡಿ ರೈತ ಮಿತ್ರರೇ, ಓವರಾಲ್ ಈ ಕೊಬ್ಬಿನಾಂಶ ಅಂತಕ್ಕಂಥದ್ದು ನಿರ್ಧಾರ ಆಗೋದು ಅದು ಬ್ರೀಡ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದು ಬ್ರೀಡಲ್ಲಿ ಕೊಬ್ಬಿನಾಂಶ ಹೆಚ್ಚಾಗಿರುತ್ತೆ, ಕೆಲವೊಂದು ಬ್ರೀಡಲ್ಲಿ ಕಡಿಮೆ ಇರುತ್ತೆ. ಈಗ ಎಮ್ಮೆ ಮತ್ತು HF ಹಸು, ಹೋಲ್ಸ್ಟೈನ್ ಫ್ರಿಜಿಯನ್ ಇದೆಯಲ್ಲ, ಈ ಹಸು ಮತ್ತು ಎಮ್ಮೆ ಇವೆರಡರಲ್ಲಿ ಫ್ಯಾಟ್ ಕಂಟೆಂಟ್ ನಿಮಗೆ ವ್ಯತ್ಯಾಸ ಇದೆಯಲ್ಲ, ಯಾವ ರೀತಿ ಏನು ಅಂತಂದು. ಸೊ ಇಲ್ಲಿ ಫ್ಯಾಟ್ ಕಂಟೆಂಟನ್ನು ನಿರ್ಧಾರ ಮಾಡೋದು ಆ ಬ್ರೀಡು ಸಹ ಆಗಿರುತ್ತೆ. ಸೊ ನಾವು ಅದನ್ನು ಸಹ ಮುಖ್ಯವಾಗಿ ಗಮನದಲ್ಲಿಟ್ಕೋಬೇಕು. ಹಾಗೆಯೇ ಎರಡನೇದು ಬಂದುಬಿಟ್ಟು ಹಸುವಿನ ಒಂದು ಏಜ್, ವಯಸ್ಸು ಸಹ ಫ್ಯಾಟ್ ಕಂಟೆಂಟನ್ನು ನಿರ್ಧಾರ ಮಾಡುತ್ತೆ. ಸಾಮಾನ್ಯವಾಗಿ ಅಂದರೆ ಒಂದು ಪೂರ್ವಜರು ನಮ್ಮ ಹಿಂದಿನ ಕಾಲದಲ್ಲಿ ಈ ಹಸುಗಳು ಕರು ಹಾಕಿದ ತಕ್ಷಣ ಒಂದು ತಿಂಗಳ ತನಕ ಆ ಒಂದು ಕೊಡ್ತಕ್ಕಂತಹ ದಾಣಿ ಮಿಶ್ರಣದಲ್ಲಿ ಈ ಎಳ್ಳೆಣ್ಣೆಯನ್ನು ಬೆರೆಸ್ತಾ ಇದ್ರು ಆ ಒಂದು ಆಹಾರಕ್ಕೆ. ಯಾಕೆ ಅಂದರೆ ಸ್ಟಾರ್ಟಿಂಗಲ್ಲಿ ಹಸು ಕರು ಹಾಕಿದಾಗ ಹಾಲಿನ ಕ್ವಾಂಟಿಟಿ ಜಾಸ್ತಿ ಇರುತ್ತೆ, ಅಂದರೆ ಕೊಡ್ತಕ್ಕಂಥ ಪ್ರಮಾಣ ಹೆಚ್ಚಾಗಿರುತ್ತೆ, ಅದರಲ್ಲಿ ಗುಣಮಟ್ಟ ತೀರಾ ಕಡಿಮೆ ಇರುತ್ತೆ, ಕೊಬ್ಬಿನಾಂಶ ಕಡಿಮೆ ಇರುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರ ಅವರು ಅದಕ್ಕೆ ಹೆಚ್ಚಿನದಾಗಿ ಕೊಬ್ಬಿನಾಂಶ ಉತ್ಪತ್ತಿಯಾಗುವ ಉದ್ದೇಶದಿಂದ ಎಳ್ಳಿನ ಒಂದು ಎಣ್ಣೆಯನ್ನು ದಾಣಿ ಮಿಶ್ರಣದಲ್ಲಿ ಬೆರೆಸಿ ಕೊಡ್ತಕ್ಕಂಥ ಪರಿಪಾಠ ಆಯಿತು. ಸೊ ಈಗಲೂ ಸಹ ನೀವು ಉತ್ತರ ಪ್ರದೇಶ, ಬಿಹಾರ ಈ ಕಡೆ ಇರ್ತಕ್ಕಂತಹ ಈ ಹೈನುಗಾರಿಕೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೂಲಿ ಕಾರ್ಮಿಕರು ಏನಾದರೂ ನಿಮ್ಮ ಒಂದು ಫಾರಮಲ್ಲಿ ವರ್ಕ್ ಮಾಡ್ತಿದ್ರೆ, ಸೊ ಅವರು ಖಂಡಿತ ಈಗ ಸ್ಟಾರ್ಟಿಂಗಲ್ಲಿ ಕರು ಹಾಕಿರ್ತಕ್ಕಂಥ ಹಸುವಿಗೆ ಎಣ್ಣೆಯನ್ನು ಸಜೆಸ್ಟ್ ಮಾಡ್ತಾರೆ. ಯಾಕೆಂದರೆ ಈಗಲೂ ಸಹ ಆ ಪರಿಪಾಠ ಅಲ್ಲಿದೆ. ಸೊ ನಮ್ಮ ಕಡೆ ಈಗ ತೀರಾ ಕಡಿಮೆ ಆಗಿಬಿಟ್ಟಿದೆ ಆ ಒಂದು ರೀತಿಯ ಒಂದು ಔಷಧಿಯನ್ನು ಕೊಡ್ತಕ್ಕಂಥ ಒಂದು ಪರಿಪಾಠ. ವಯಸ್ಸು, ಹಸುಗಳು ಸ್ಟಾರ್ಟಿಂಗಲ್ಲಿ ಫ್ರಮ್ 1, 2, 3 ಲೊಕೇಶನ್ಸ್ ತನಕ ಇದು ಒಂದು ಕೊಬ್ಬಿನಾಂಶ ಚೆನ್ನಾಗಿ ಮೇಂಟೈನ್ ಆಗುತ್ತೆ. 4, 5, 6 ವಯಸ್ಸು ಆಗ್ತಾ ಅದರಲ್ಲಿರ್ತಕ್ಕಂತಹ ಫ್ಯಾಟ್ ಕಂಟೆಂಟ್ಸ್ ಡೌನ್ ಆಗುತ್ತೆ. ಸೊ ಅದರಿಂದ ಫ್ಯಾಟನ್ನು ನಿರ್ಧಾರ ಮಾಡ್ತಕ್ಕಂಥದ್ದು, ಹಾಲಿನ ಫ್ಯಾಟನ್ನು ನಿರ್ಧಾರ ಮಾಡ್ತಕ್ಕಂಥದ್ದು ಹಸುವಿನ ವಯಸ್ಸು ಸಹ ಸೊ ಒಂದು ಮುಖ್ಯ ಇದಾಗಿರುತ್ತೆ. ನೆಕ್ಸ್ಟ್ ಮೂರನೇದಾಗಿ ಬಂದುಬಿಟ್ಟು ಹಾರ್ಮೋನುಗಳ ಒಂದು ವ್ಯತ್ಯಾಸ, ಇಂಬ್ಯಾಲೆನ್ಸ್ ಆಗ್ತಕ್ಕಂಥದ್ದು. ಹಾರ್ಮೋನ್ಸ್ ಇಂಬ್ಯಾಲೆನ್ಸಿಂದಲೂ ಸಹ ಈ ಒಂದು ಫ್ಯಾಟ್ ಕಂಟೆಂಟು ಡೌನ್ ಆಗುತ್ತೆ, ಕೆಲವು ಟೈಮು ಇನ್ಕ್ರೀಸ್ ಆಗುತ್ತೆ. ಸೊ ಅದನ್ನು ಈಕ್ವಲ್ ಬ್ಯಾಲೆನ್ಸ್ಡ್ ನಾವು ಹಾರ್ಮೋನ್ ಸಿಸ್ಟಮ್ ಇದ್ದಾಗ ಸೊ ಯಾವುದೇ ರೀತಿ ಕೊಬ್ಬಿನಾಂಶದ ತೊಂದರೆ ಅಂತಕ್ಕಂಥದ್ದು ಬರಲ್ಲ. ನೆಕ್ಸ್ಟು ಸೊ ಉಪ್ಪು, ಆಲ್ಮೋಸ್ಟ್ ಎಲ್ಲ ಜನರು ಉಪ್ಪನ್ನು ಎಷ್ಟು ಹಾಕ್ತಿರಪ್ಪ ಹಸುವಿಗೆ ಉಪ್ಪು ಅಂತ ಅಂದರೆ ಇಡಿಗಳು ಹಾಕ್ತೀವಿ. ಉಪ್ಪು ಒಂದು ನಾಶವನ್ನು ಮಾಡ್ತಕ್ಕಂತಹ ಗುಣ ಹೊಂದಿರತಕ್ಕಂಥದ್ದು ಉಪ್ಪಿಗೆ. ನೀವು ನೋಡಿ, ಉಪ್ಪಿಟ್ಟರೆ ಯಾವುದಾದ್ರೂ ಒಂದು ಪಾತ್ರೆ ಇನ್ನೊಂದಾಗೋದು ಬೇರೆ ಪ್ಲಾಸ್ಟಿಕ್ ಬಿಟ್ಟು ಬೇರೆ ಅಂದ್ರೆ ಅದನ್ನು ಕಿಲುಬು ಬರೆಸೋ ಒಂದು ಗುಣ ಹೊಂದಿರುತ್ತೆ, ಅಂದರೆ ಕೊರೆದು ನಾಶ ಮಾಡುವಂಥ ಗುಣ ಹೊಂದಿರುತ್ತೆ. ಉಪ್ಪು ದಯವಿಟ್ಟು ನೀವು ಕೊಡಬಾರ್ದು. ಉಪ್ಪಿನಾಂಶ, ಲವಣಾಂಶ ಇರಬೇಕು, ಎಷ್ಟು 20 ಗ್ರಾಮ್ 30 ಗ್ರಾಮ್ ಒಳಗಿರಬೇಕು. ಸೊ ಅದು ಹೆಚ್ಚಾದರೆ ನಮ್ಮ ಹಸುವಿನ ಒಂದು ಆರೋಗ್ಯಕ್ಕೆ ತುಂಬಾ ಪರಿಣಾಮವನ್ನು ಬೀರ್ತಕ್ಕಂಥದ್ದು. ಸೊ ನಾವು ಅದನ್ನು ಕೊಡಲೇಬಾರದು ಉಪ್ಪನ್ನು. ನೆಕ್ಸ್ಟು ಬ್ಯಾಲೆನ್ಸ್ಡ್ ಫುಡ್ ಅಂತಕ್ಕಂಥದ್ದು, ಅಂದರೆ ಸಮತೋಲಿತ ಆಹಾರವನ್ನು ಕೊಡೋದ್ರಿಂದ. ಸಮತೋಲಿತ ಆಹಾರ ಅಂದರೆ ಏನು, ಯಾವ ರೀತಿ ನಾವು ಅದನ್ನು ಕೊಡಬೇಕು ಅಂತ ಅಂದರೆ ಗ್ರೀನ್ ಮ್ಯಾಟರ್ಸು, ಡ್ರೈ ಮ್ಯಾಟರ್ಸು, ಹಸಿರು ಆಹಾರ ಮತ್ತು ಒಣ ಆಹಾರವನ್ನು ಕೊಡಬಹುದು. ಮ್ಯಾಕ್ಸಿಮಮ್ ಸ್ನೇಹಿತರೆ, ಒಂದು ಹಸುವಿನ ಒಂದು ದೇಹದಾಢ್ಯತೆ ಮತ್ತು ದೇಹದ ಒಂದು ಪ್ರಾಬಲ್ಯತೆ ಹೆಚ್ಚಾಗಬೇಕು ಅಂತಂದರೆ ಕೆಲವರು ಹೇಳ್ತಾರೆ ಹಸಿಮೇವು ಕೊಟ್ಟರೆ ಚೆನ್ನಾಗಿರುತ್ತೆ ಹಸುಗಳು. ಅಲ್ಲ, ಒಣಮೇವ ಮೇಲೆ ಡಿಪೆಂಡ್ ಆಗಬೇಕು ನಾವು ಓವರಾಲ್ ಎಲ್ಲ. ಡ್ರೈ ಮ್ಯಾಟರ್ಸಿಂದಲೇ ಹಸುವಿನ ಒಂದು ಕ್ವಾಲಿಟಿ ಚೆನ್ನಾಗಿರುತ್ತೆ, ಆ ಒಂದು ಆರೋಗ್ಯ ಚೆನ್ನಾಗಿರುತ್ತೆ.
ಸೊ ನಾವು ಹಸಿಮೇವನ್ನು ಕೊಡಬೇಕು, ಒಣಮೇವನ್ನು ಮೇಯ್ನಾಗಿ ನಾವು ಕೊಡಬೇಕಾಗಿರ್ತಕ್ಕಂಥದ್ದು. ಸೊ ಅದರಲ್ಲಿ ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದು ಹಸಿ ಮತ್ತು ಒಣ ಎರಡು ಮೇವುಗಳನ್ನು ಬ್ಯಾಲೆನ್ಸ್ ಮಾಡಬೇಕು. ಪ್ಲಸ್ ಅದರ ಜೊತೆಗೆ ದಾಣಿ ಮಿಶ್ರಣ ಯಾವ ಪ್ರಮಾಣದಲ್ಲಿ ಕೊಡ್ತೀವಿ ಅನ್ನೋದು ಈ ಒಂದು ಕೊಬ್ಬಿನಾಂಶವನ್ನು ನಿರ್ಧಾರ ಮಾಡುತ್ತೆ. ಮತ್ತು ಹಸಿ ಮೇವನ್ನು ಹೆಚ್ಚು ಕೊಟ್ಟು ನೇಪಿಯರ್ ಆಗ್ಬೋದು, ಕೋಫೋರು, ಆಫ್ ಅದು ಇದು ಇರುತ್ತಲ್ಲ, ಸೊ ಆ ಥರ ಮೇವನ್ನೇ ಕೊಟ್ಟು ನಾವು ಹೆಚ್ಚು ಹಾಲು ಪಡಿತಿದ್ದೀವಿ. ಹಾಲು ಬರುತ್ತೆ, ಹಸಿ ಮೇವಿಂದ ಹಾಲು ಹೆಚ್ಚಾಗಿ ಬರುತ್ತೆ, ಅದರಲ್ಲಿ ಯಾವ ಸಂದೇಶ ಇಲ್ಲ. ಕ್ವಾಲಿಟಿ ಕಡಿಮೆ ಇರುತ್ತೆ, ಕ್ವಾಂಟಿಟಿ ಇರುತ್ತೆ, ಕ್ವಾಲಿಟಿ ಕಡಿಮೆ ಇರುತ್ತೆ. ಸೊ ಅದು ಹಸಿ ಮೇವಿಗೂ ಒಣಮೇವಿಗೂ ಇರ್ತಕ್ಕಂಥದ್ದು. ಕನಿಷ್ಠ ನಾವು ಕೊಡ್ತಕ್ಕಂಥ ಪ್ರತಿನಿತ್ಯ ಆಹಾರದಲ್ಲಿ ಅಬೌಟ್ 25%, 25ಕ್ಕಿಂತ ಹೆಚ್ಚು ಪರ್ಸೆಂಟು ಒಣಮೇವನ್ನು ಕೊಡ್ಬೋದು. ಅದು ಶೇಂಗಾ ಒಟ್ಟಾಗಿರ್ಬೋದು, ತೊಗರಿ ಒಟ್ಟಾಗಿರ್ಬೋದು, ಅಥವಾ ಭತ್ತದ ಒಂದು ಹುಲ್ಲಾಗಿರ್ಬೋದು, ಯಾವುದೇ ಆಗಿರ್ಬೋದು. ಡ್ರೈ ಮ್ಯಾಟರ್ಸ್ ಮೋಸ್ಟ್ ಇಂಪಾರ್ಟೆಂಟ್. ನನ್ನ ಹಾಲಿನ ಇಂಪ್ರೂವ್ಮೆಂಟಿಗೆ ಮೋಸ್ಟ್ ರೀಸನ್ ಅಂದರೆ ಡ್ರೈ ಮ್ಯಾಟರ್ಸ್. ಶೇಂಗಾ ಒಟ್ಟು ನಮ್ಮ ಒಳ್ಳೆ ಯಥೇಚ್ಛವಾಗಿದೆ, ನಾವು ಅದನ್ನೇ ಹೆಚ್ಚಿನಾಗಿ ಕೊಡ್ತಾ ಇರ್ತಕ್ಕಂಥದ್ದು. ಅದರಿಂದ ಆ ಒಂದು ಹಾಲಿನಲ್ಲಿ ಸೊ ಒಂದು ಕ್ವಾಲಿಟಿ ಅನ್ನೋದು ಇಂಪ್ರೂವ್ಮೆಂಟ್ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಅದು ಮೇಯ್ನ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟು ದಾಣಿ ಮಿಶ್ರಣ. ನಾವು ಕೊಡ್ತಕ್ಕಂತಹ ದಾಣಿ ಮಿಶ್ರಣ ಈ ಒಂದು ಫ್ಯಾಟನ್ನು ನಿರ್ಧಾರ ಮಾಡುತ್ತೆ. ನೀವು ಯಾವ ಪ್ರಮಾಣದಲ್ಲಿ ದಾಣಿ ಮಿಶ್ರಣ ಕೊಡ್ತಾ ಇದ್ದೀರಾ, ಡಾಕ್ಟರ್ಸು ಮತ್ತು ಬೇರೆ ಬೇರೆಯವರೆಲ್ಲ ಸಜೆಸ್ಟ್ ಮಾಡ್ತಕ್ಕಂಥದ್ದು. ಸೊ 2.5-3 ಲೀಟರ್ಸ್ಗೆ 1 kg ದಾಣಿ ಮಿಶ್ರಣ ಕೊಡಬೇಕು. ಸೊ ಅದು ಸಹ ಇಂಪಾರ್ಟೆಂಟ್ ಆಗಿ ಕೊಬ್ಬಿನಾಂಶವನ್ನು ನಿರ್ಧಾರ ಮಾಡುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಆ ಒಂದು ದಾಣಿ ಮಿಶ್ರಣ ನಾವು ಎಲ್ಲಿಂದ ಸ್ವಂತ ಮಾಡ್ತಾ ಇದ್ದೀವಾ ಅಥವಾ ಬೇರೆ ಕಂಪ್ನಿಗಳ ಹತ್ರ ತಗೊಳ್ತಾ ಇದ್ದೀವಾ, ಅದರಲ್ಲಿ ಆ ಕಂಪ್ನಿ ಬ್ರಾಂಡೆಡ್ಡಾ ನಾನ್ ಬ್ರಾಂಡೆಡ್ಡಾ. ಸೊ ಅದು ಆ ಒಂದು ದಾಣಿ ಮಿಶ್ರಣದಲ್ಲಿ ಯಾವ್ಯಾವ ಅಂಶಗಳಿದ್ದಾವೆ, ಫೈಬರ್ ಇದೆಯಾ, ವಿಟಮಿನ್ಸ್ ಇದೆಯಾ, ಇನ್ನೇನಾದರೂ ಇದೆಯಾ ಚೆಕ್ ಮಾಡ್ಕೋಬೇಕಿದೆ. ಆ ಕಂಪ್ನಿಯ ಮೇಲೆ ಆ ಕೊಡ್ತಕ್ಕಂಥ ದಾಣ ಆ ಕಂಪ್ನಿಯ ಒಂದು ಬ್ರ್ಯಾಂಡೆಡ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಅದು ಕ್ವಾಲಿಟಿನಾ ನಾನ್ ಕ್ವಾಲಿಟಿನಾ ಅಂತ. ಸೊ ಅದು ಸಹ ನಮಗೆ ಮೇಯ್ನು ಇಂಪಾರ್ಟೆಂಟಾಗಿ ನಾವು ನೋಡಬೇಕು. ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ನಾವು ಕೊಡ್ತಕ್ಕಂಥ ಆಹಾರದಲ್ಲಿ ಅಬೌಟ್ 25% ಫೈಬರ್ಸ್ ಇರೋ ಥರ ನೋಡ್ಕೊಳ್ತಕ್ಕಂಥದ್ದು ಈ ಕೊಬ್ಬಿನಾಂಶ ನಿರ್ಧರಿಸೋದಕ್ಕೆ ಮುಖ್ಯ ಕಾರಣ. ಅಬೌಟ್ 25% ಫೈಬರ್ಸ್ ಯಾವುದರಿಂದ ಸಿಗುತ್ತಪ್ಪ ಅಂತಂದರೆ ಡ್ರೈ ಮ್ಯಾಟರ್ಸ್, ಒಣ ಮೇವಿನಿಂದ ಸಿಗುತ್ತೆ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಹಸಿ ಮೇವನ್ನು ಕೊಟ್ಟರೆ ಹಸು ಹೊಟ್ಟೆ ತುಂಬುತ್ತೆ ಅಷ್ಟೇ ಹೊರತು ಅದಕ್ಕೆ ಯಾವುದೇ ರೀತಿಯ ಒಂದು ಶಕ್ತಿ ತುಂಬುವಂತಹ ಶರ್ಕರ ಪಿಷ್ಟಗಳಾಗ್ಬೋದು, ಇನ್ನೊಂದಾಗ್ಬೋದು ಸಿಗೋದು ತೀರಾ ಕಡಿಮೆ. ಡ್ರೈ ಮ್ಯಾಟರ್ಸಿಂದಲೇ ಹೆಚ್ಚು ಒಂದು ಶಕ್ತಿಯುತ ಆಹಾರ ಸಿಗೋದು ಹಸುಗಳಿಗೆ. ಸೊ ಕೇವಲ ಅದೊಂದೇ ಇದೊಂದೇ ಅಂದರೆ ಕೇವಲ ಒಣಮೇವು ಮಾತ್ರ ಕೊಡದೆ, ಕೇವಲ ಹಸಿ ಮೇವು ಮಾತ್ರ ಕೊಡದೆ, ಸೊ ಬ್ಯಾಲೆನ್ಸ್ಡ್ ಆಗಿ ನಾವು ಕೊಡೋದ್ರಿಂದ ನಮ್ಮ ಒಂದು ಹಸುವಿನ ಫ್ಯಾಟ್ ಕಂಟೆಂಟ್ ಅಂತಕ್ಕಂಥದ್ದು ಇಂಪ್ರೂವ್ ಆಗುತ್ತೆ. ಸೊ ಅದು ಮುಖ್ಯವಾಗಿ ನಾವು ಹೇಳ್ತಕ್ಕಂಥ ಇದು. ಸಾಮಾನ್ಯವಾಗಿ ಎಳೆ ಕರುಗಳು ಅಂದರೆ ಸ್ಟಾರ್ಟಿಂಗಲ್ಲಿ ಆ ಒಂದು ಕೊಬ್ಬಿನಾಂಶ ತೀರಾ ಎಲ್ಲದರಲ್ಲೂ ಕಡಿಮೆ ಇರುತ್ತೆ. ಯಾಕೆ ಕಡಿಮೆ ಇರುತ್ತೆ ಅಂದರೆ ಸ್ಟಾರ್ಟಿಂಗಲ್ಲಿ ಅಧಿಕ ರೀತಿಯ ಹಾಲನ್ನು ಉತ್ಪಾದನೆ ಮಾಡ್ತಾ ಇರುತ್ತೆ, ಅದರಲ್ಲಿ ಕೊಬ್ಬಿನಾಂಶ ಕಡಿಮೆ ಇರುತ್ತೆ. ಸೊ ಆ ಒಂದು ಇದನ್ನು ಸಹ ಫ್ಯಾಟ್ ಕಂಟೆಂಟ್ಗೆ ಒಂದು ಕಾರಣವಾಗಿರುತ್ತೆ. ಅದೇ ರೀತಿ ನೆಕ್ಸ್ಟು ಈ ಅಸಿಡಿಕ್ ಫುಡ್ ಅಂದರೆ ಅನರೋಬಿಕ್ ಫರ್ಮೆಂಟೇಷನ್ ಮುಖಾಂತರ ಮಾಡ್ತಕ್ಕಂತಹ ಫುಡ್ ಅಂದರೆ ಸೈಲೇಜ್. ಈ ಸೈಲೇಜನ್ನು ಸಹ ನಾವು ಬ್ಯಾಲೆನ್ಸ್ಡ್ ಆಗಿ ಕೊಡಬೇಕು. ಏನು ತಿನ್ನುತ್ತೆ ಅಂತ ಹೇಳ್ಬಿಟ್ಟು ಎದ್ವಾತದ್ದು ಕೊಟ್ಟರೆ ಸೊ ಅದರಲ್ಲೂ ಸಹ ಹೆಚ್ಚು ಕಡಿಮೆ ಆಗಿ ಫ್ಯಾಟ್ ಕಂಟೆಂಟು ಡೌನ್ ಆಗೋದಕ್ಕೆ ಒಂದು ಪ್ರಮುಖ ಕಾರಣ ಆಗುತ್ತೆ. ಸೊ ಇಷ್ಟೆಲ್ಲ ಕಾರಣಗಳು ಈ ಒಂದು ಹಸುವಿನ ಹಾಲಿನ ಒಂದು ಡೌನ್ ಆಗೋದಕ್ಕೆ ಕಾರಣ ಆಯಿತು. ಫೀಡಿಂಗ್ ಸಿಸ್ಟಮ್ಮು ಮತ್ತು ಬ್ಯಾಲೆನ್ಸ್ಡ್ ಫುಡ್ಡು ಮತ್ತು ಏಜು, ಹಾಗೆಯೇ ಅಸಿಡಿಕ್ ಫುಡ್ ಅಂತಕ್ಕಂಥದ್ದು. ಸೊ ಸೈಲೇಜನ್ನು ನಾವು ಮಿತವಾಗಿ ಕೊಟ್ಟರೆ ಒಳ್ಳೆಯದು. ಸೊ ಅದು ಅನಿರೋಬಿಕ್ ಫರ್ಮೆಂಟೇಷನ್ಸ್ ಮಾಡಿಬಿಟ್ಟು ಕೊಟ್ಟಿರೋದ್ರಿಂದ ಅದು ಮಿತವಾಗಿ ಕೊಟ್ಟರೆ ಹಾಲು ಇಂಪ್ರೂವ್ಮೆಂಟ್ ಆಗುತ್ತೆ, ಕ್ವಾಲಿಟಿ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ. ಓವರಾಲ್ ಇಷ್ಟು ಅಂಶಗಳಿಂದ ಈ ಒಂದು ಫ್ಯಾಟ್ ಕಂಟೆಂಟ್ ಅನ್ನೋದು ಇನ್ಕ್ರೀಸ್ ಆಗೋದು ಮತ್ತು ಯಾಕೆ ಡೌನ್ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ. ಸೊ ಓವರಾಲ್ ನಾನು ಮಾಡ್ತಕ್ಕಂಥ ಒಂದು ಹಸುಗಳ ಒಂದು ಇದರಲ್ಲಿ ಕ್ವಾಲಿಟಿಯಲ್ಲಿ ಚೆಕ್ ಮಾಡ್ತಕ್ಕಂಥದ್ದು ಓವರಾಲ್ ನಾನು ಕೊಡ್ತಕ್ಕಂಥದ್ದು ಡ್ರೈ ಮ್ಯಾಟರ್ಸಿಂದಲೇ ಹೆಚ್ಚಿನದಾಗಿ. ನನಗೆ ಯಾವುದೇ ರೀತಿಯಂತಹ ಗ್ರೀನ್ ಮ್ಯಾಟರ್ಸ್ಗೆ ನಾನು ಜಾಸ್ತಿ ಹೋಗಿಲ್ಲ. ದಾಣ ಮತ್ತು ಡ್ರೈ ಮ್ಯಾಟರ್ಸ್ ಇವೆರಡೂ ಸಹ ನೀವು ನೋಡಿ. ಚಳಿಗಾಲದಲ್ಲಿ ಫ್ಯಾಟ್ ಕಂಟೆಂಟು ಹೆಚ್ಚಾಗಿರುತ್ತೆ, ಚಳಿಗಾಲದಲ್ಲಿ ಫ್ಯಾಟ್ ಕಂಟೆಂಟ್ ಹಾಲಿನಲ್ಲಿ ಹೆಚ್ಚಾಗಿರುತ್ತೆ. ಅವಾಗ ಎಂಥ ಫುಡ್ ಕೊಟ್ಟರು ಸಹ ಆ ದೇಹದಲ್ಲಿ ಆಗ್ತಕ್ಕಂಥ ಹಾರ್ಮೋನುಗಳ ಒಂದು ಏರುಪೇರುಗಳಿಂದ ಆ ಒಂದು ಫ್ಯಾಟ್ ಕಂಟೆಂಟ್ ಹೆಚ್ಚಾಗುತ್ತೆ. ಸೊ ಚಳಿಗಾಲದಲ್ಲಿ ಸೊ ಒಟ್ಟು ಇಷ್ಟು ಸ್ನೇಹಿತರೆ, ಇದೆಲ್ಲ ಒಂದು ಅಂಶಗಳಿಂದ ಸಹ ನಮ್ಮ ಹಸು ಮತ್ತು ಎಮ್ಮೆಗಳಲ್ಲಿ ಫ್ಯಾಟ್ ಕಂಟೆಂಟ್ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ. ನೀವೇನೇ ಮಾಡಿ ಸಮತೋಲಿತ ಆಹಾರವನ್ನು ಕೊಡೋದ್ರಿಂದ ಆ ಫ್ಯಾಟ್ ಕಂಟೆಂಟು ತುಂಬ ಚೆನ್ನಾಗಿ ಹೆಚ್ಚಾಗುತ್ತೆ. ನಾವು ಕೇವಲ ಗ್ರೀನ್ಗೆ ಹೋಗೋದ್ರಿಂದಲೂ, ಕೇವಲ ಡ್ರೈ ಮ್ಯಾಟರ್ಸ್ ಕೊಡೋದ್ರಿಂದಲೂ ಅಲ್ಲ. ಸೊ ಬ್ಯಾಲೆನ್ಸ್ಡ್ ಆಗಿರತಕ್ಕಂಥ ಫುಡ್ಡನ್ನು ಕೊಡೋದ್ರಿಂದ ನಮ್ಮ ಹಸುಗಳಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲದೆ ನಾವು ಆರಾಮಾಗಿ ಈ ಒಂದು ಇದನ್ನು ಇಂಪ್ರೂವ್ ಮಾಡ್ಕೋಬೋದು ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಸೊ ಹಾಗೆ ಸ್ನೇಹಿತರೆ, ನನ್ನ ಒಂದು ಭಿನ್ನಪ ಏನು ಅಂತ ಅಂದರೆ ಆಲ್ಮೋಸ್ಟು ಮ್ಯಾಕ್ಸಿಮಮ್ ನೋಡ್ತಾ ಇದ್ದೀರಾ ವಿಡಿಯೋಗಳನ್ನು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ನಿಮ್ಮ ಸಹಕಾರ ನನಗೆ ಇರೋದ್ರಿಂದ ನಾನು ಹೆಚ್ಚಿನದಾಗಿ ಹೈನುಗಾರಿಕೆಗಾಗ್ಬೋದು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂಥ ಹೆಚ್ಚಿನ ವಿಡಿಯೋಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನೋ ಒಂದು ಹೊಸ ಉತ್ಸಾಹದಿಂದ ನಾನು ಈ ಒಂದು ಫೀಲ್ಡಿಗೆ ಬಂದಿದ್ದೀನಿ. ದಯವಿಟ್ಟು ಶೇರ್ ಮಾಡಿ. ಹಾಗೆಯೇ ಈ ಒಂದು ವಿಡಿಯೋಗೆ ನಾನೊಂದು 100 ಲೈಕ್ಸನ್ನು ಟಾರ್ಗೆಟ್ ಕೊಡ್ತಾ ಇದ್ದೀನಿ. ಮೇ ಬಿ ಒಂದು 100 ಲೈಕ್ಸನ್ನು ಕೊಡ್ತೀರ ಅಂತ ಹೇಳ್ಬಿಟ್ಟು ಆಸೆ ಪಡ್ತಾ ಇದ್ದೀನಿ. ಸೊ 100 ಲೈಕ್ಸ್ ಕೊಡೋದ್ರಿಂದ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾನು ಸಾಮಾನ್ಯವಾಗಿ ನನ್ನ ಒಂದು ಗಮನಕ್ಕೆ ಬಂದಂಥ ವಿಚಾರದಲ್ಲಿ ಹಸುಗಳಲ್ಲಿ ಕೆಚ್ಚಲು ಕಡಿಮೆ ಇರುತ್ತೆ, ಚಿಕ್ಕ ಚಿಕ್ಕ ಕೆಚ್ಚಲು ಕಡಿಮೆ ಇರುತ್ತೆ. ಅದನ್ನು ಸಹ ಮೆಡಿಷನ್ ಕೊಟ್ಟು ಕೆಚ್ಚಲನ್ನ ದೊಡ್ಡದು ಮಾಡೋದು ಹೇಗೆ ಅನ್ನೋ ಒಂದು ವಿಡಿಯೋನ ನೆಕ್ಸ್ಟ್ ಇದರಲ್ಲಿ ಮಾಡ್ತಾಯಿದ್ದೀನಿ. ಸೊ ಅದನ್ನು ಯಾವ ರೀತಿ ಮಾಡ್ಬೋದು, ಕೃತಕವಾಗಿ ಮಾಡ್ಬೋದಾ, ಮಾಡೋಕ್ಕಾಗಲ್ವಾ, ಅಂದರೆ ಮೆಡಿಷನ್ ಕೊಟ್ಟು ಅದನ್ನು ಇಂಪ್ರೂವ್ ಮಾಡ್ಬೋದು, ದೊಡ್ಡ ಕೆಚ್ಚಲು ದೊಡ್ಡದಾಗಿ ಮಾಡ್ಬೋದು. ಯಾಕೆ ದೊಡ್ಡದಾಗಿ ಮಾಡಿದ್ರೆ ಏನೋ ಉಪಯೋಗ ಅಂತಂದರೆ ಹಾಲು ಹೆಚ್ಚಾಗುತ್ತೆ. ಸೊ ಅಂಥ ಒಂದು ವಿಡಿಯೋನ ನಾನು ಮಾಡೋದಕ್ಕೆ ಕಲೆಕ್ಟ್ ಮಾಡ್ತಾಯಿದ್ದೀನಿ, ಮ್ಯಾಟ್ರನ್ನ ಕಲೆಕ್ಟ್ ಮಾಡ್ತಾಯಿದ್ದೀನಿ, ಸರ್ಚ್ ಮಾಡ್ತಾಯಿದ್ದೀನಿ. ಖಂಡಿತ ಅದು ನಿಮ್ಮ ಮುಂದೆ ತೊಗೊಂಬರ್ತೀನಿ. ಸೊ ಇಷ್ಟು ಒಂದು ಓವರಾಲ್ ವಿಡಿಯೋವನ್ನು ಮಾಡೋದಕ್ಕೆ ತುಂಬ ಹ್ಯಾಪಿ ಆಗ್ತಾಯಿದೆ ಒಂದು ಮೂಮೆಂಟ್ ಇದರಲ್ಲಿ. ಸೊ ನೀವು ಒಂದು 100 ಲೈಕ್ಸನ್ನು ಕೊಡ್ತೀರ ಅಂತ ಹೇಳ್ಬಿಟ್ಟು ನಂಬ್ತೀನಿ. ಥ್ಯಾಂಕ್ ಯು ಸೋ ಮಚ್.